ಅತ್ತಿಬೆಲೆ ಹೊಸೂರು ಗಡಿ ಸಂಪೂರ್ಣ ಬಂದ್. ತೀರಾ ಕಡಿಮೆಯಾಗಿದೆ ಬಸ್ ಸಂಚಾರ. ತಮಿಳುನಾಡು ಬಾರ್ಡರ್ ಅದು. ತಮಿಳುನಾಡು ಬಸ್ಗಳ ಸುಳಿವೇ ಇಲ್ಲ. ಅವ್ರಿಗೆ ಗೊತ್ತಿತ್ತು ಈ ರೀತಿ ಆಗುತ್ತೆ ಅಂತ ಬಸ್ಸೇ ಬಿಟ್ಟಿಲ್ಲ. ತಮಿಳುನಾಡಿಂದ ಸಿಕ್ಕಾಪಟ್ಟೆ ಬಸ್ಗಳು ಬರುತ್ತೆ ಸಾಮಾನ್ಯವಾಗಿ. ಇವತ್ತು ತಮಿಳುನಾಡು ಬಸ್ಗಳ ಇದೇ ಇಲ್ಲ. ಸ್ಯಾಟಲೈಟ್ ಬಸ್ ಸ್ಟಾಪಲ್ಲೂ ಕೂಡ ತಮಿಳುನಾಡಿಗೆ ಬಸ್ಸೇ ಹೊರಟಿಲ್ಲ. ತುಂಬ ಜನ ಕಾಯ್ಕೊಂಡಿದ್ರು ಹೊಸೂರಿಗೆ ಹೋಗಬೇಕು, ಧರ್ಮಪುರಿಗೆ ಹೋಗಬೇಕು, ಕೃಷ್ಣಗಿರಿಗೆ ಹೋಗಬೇಕು ಅಂತ. ಬಟ್ ಬಸ್ಗಳೇ ಇಲ್ಲ. ಬೆಂಗಳೂರು ಬಂದ್ ಹಿನ್ನೆಲೆ ಇವತ್ತು ಅತ್ತಿಬೆಲೆ ಗಡಿಯಲ್ಲಿ ಸಂಪೂರ್ಣವಾಗಿ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಸಂಪೂರ್ಣವಾದ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಯಾವ ರೀತಿ ಭದ್ರತೆ ಇದೆ ಅಂತಂದ್ರೆ ಸಂಪೂರ್ಣ ಈಗಾಗಲೇ 2 KSRPಗೂ ಹೆಚ್ಚು ಸಿಬ್ಬಂದಿಯನ್ನು ನಿಯೋಜಿಸಿಕೊಂಡಿದ್ದಾರೆ. ಪೊಲೀಸರು ಒಂದು 100ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಜೊತೆಗೆ ಆಂಬುಲೆನ್ಸ್ಗಳನ್ನು ಸಹ ಇಟ್ಕೊಂಡಿರುವಂಥದ್ದು. ಅಂದ್ರೆ ಇಲ್ಲಿ ಯಾವುದೇ ಪ್ರತಿಭಟನಾಕಾರರು ಇಲ್ಲಿ ಬಂದರೂ ಸಹ ಅವರನ್ನ ಇಲ್ಲಿಂದ ತಡೆದು ವಾಪಸ್ ಹಂಗೆ ಅವರನ್ನು ವಶಕ್ಕೆ ಪಡೆದು ವಾಪಸ್ ತಗೊಂಡು ಹೋಗುವಂಥ ಕೆಲಸವನ್ನ ಇಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಪೊಲೀಸರು ನಿಯೋಜನೆ ಆಗಿದ್ದಾರೆ. ಇನ್ನು ಸ್ಥಳಕ್ಕೆ DYSP ಮತ್ತು 3 ಇನ್ಸ್ಪೆಕ್ಟರ್ಗಳನ್ನ ಇಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಜೊತೆಗೆ ಏನಂತಂದ್ರೆ ಈ ಅತ್ತಿಬೆಲೆ ಹೊಸೂರು ಮುಖ್ಯ ರಸ್ತೆಯಲ್ಲಿರುವಂತಹ 2 ಭಾಗದ ಏನು ರಾಷ್ಟ್ರೀಯ ಹೆದ್ದಾರಿ 2 ಭಾಗದ ಅಂಗಡಿಗಳನ್ನು ಸದ್ಯಕ್ಕೆ ಈಗ ಕ್ಲೋಸ್ ಮಾಡಿಸಲಾಗಿದೆ. ಜೊತೆಗೆ ಹೆಚ್ಚು ಈ ಗಡಿ ಭಾಗದಲ್ಲಿ ಬಾರ್ಗಳಿರೋದ್ರಿಂದ ಬಾರ್ಗಳನ್ನು ಸಹ ಈಗ ಕ್ಲೋಸ್ ಮಾಡಿ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಜೊತೆಗೆ ಪ್ರತಿಭಟನಾಕಾರರು ಯಾರಾದರೂ ಬರ್ಬೋದು ಅನ್ನೋ ಮಾಹಿತಿ ಮೇಲೆ ಈಗ ಬಿಗಿ ಭದ್ರತೆಯನ್ನು ತಗೊಂಡಿದ್ದಾರೆ. ಜೊತೆಗೆ ತಮಿಳುನಾಡಿನಿಂದ ಯಾವುದೇ ಸಾರಿಗೆ ಬಸ್ ಸಂಸ್ಥೆ ಸೇರಿದಂಥ ಬಸ್ಸುಗಳು ಯಾವುದೂ ಸಹ ಗಡಿಗೆ ಬರ್ತಾ ಇಲ್ಲ. ಅಂದರೆ ಹೊಸೂರಿಗೆ ಲಾಸ್ಟ್ ಆಗ್ತಾ ಇರೋಂಥದ್ದು. ಹೊಸೂರಿಂದ ಆ ಕಡೆಗೆ ಕೃಷ್ಣಗಿರಿ ಅಥವಾ ಸೂಳಗಿರಿ ಈ ಭಾಗಕ್ಕೆ ಚೆನ್ನೈ ಕಡೆ ಹೋಗುವಂಥ ಪ್ರಯಾಣಿಕರು ಅಲ್ಲಿಂದ ಆ ಕಡೆ ಹೋಗ್ಬೋದು. ಆದರೆ ಇಲ್ಲಿಂದ ನಮ್ಮ KSRTC ಈಗ ಅತ್ತಿಬೆಲೆ ಗಡಿ ತನಕ ಬಂದು ಅತ್ತಿಬೆಲೆ ಗಡಿಯಿಂದ ವಾಪಸ್ಸು ಬೆಂಗಳೂರಿಗೆ ಹೋಗುವಂಥದ್ದು. ಅಂದರೆ ತಮಿಳುನಾಡಿಂದ ಯಾವುದೇ ಬಸ್ಸುಗಳು ಸಹ ಕರ್ನಾಟಕಕ್ಕೆ ಬರ್ತಾ ಇಲ್ಲ. ಇನ್ನು ಏನು ರಾಷ್ಟ್ರೀಯ ಹೆದ್ದಾರಿ ನೋಡ್ಬೋದು ಯಾವ ರೀತಿ ಇದೆ ಅಂತಂದರೆ ಸಂಪೂರ್ಣ ಖಾಲಿ ಇರುವಂಥದ್ದು. ತಮಿಳುನಾಡಿಗೆ ಹೋಗುವಂಥ ವಾಹನಗಳನ್ನು ಹೊರತುಪಡಿಸಿದ್ರೆ ಕರ್ನಾಟಕ ಕಡೆ ಬರ್ತಾ ಇರೋ ವಾಹನಗಳು ಅತಿ ವಿರಳ ಆಗಿರುವಂಥದ್ದು. ಅಂದರೆ ತಮಿಳುನಾಡು ಸಂಖ್ಯೆಯ ವಾಹನಗಳು ಯಾವುದೇ ಕಾರ್ ಇರ್ಬೋದು ಅಥವಾ ದೊಡ್ಡ ವೆಹಿಕಲ್ಗಳು ಬಸ್ಗಳು ಅಥವಾ ಬೇರೆ ವಾಹನಗಳು ಸಹ ಬರೋದಕ್ಕೆ ಇವತ್ತು ಸ್ವಲ್ಪ ಹಿಂಜರಿಕೆ ಆಗಿದೆ. ಇನ್ನು ಸಂಪೂರ್ಣ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಹೊಸೂರಿಂದ ಬರಬೇಕಾದ್ರೆ ವಾಹನಗಳು ಎಷ್ಟರ ಮಟ್ಟಿಗೆ ಬರ್ತಾ ಇದೆ ಅಂತೇಳಿ. ಅಂದರೆ ಈಗಾಗಲೇ ಹೊಸೂರು ಬಸ್ ನಿಲ್ದಾಣದ್ದು ಸಹ ಸಂಪೂರ್ಣವಾಗಿ ಖಾಲಿ ಆಗಿದೆ. ಅಲ್ಲಿಂದ ಬರುವಂತಹ ಬಸ್ಸುಗಳ ಸಂಖ್ಯೆ ವಿರಳ ಆಗಿರೋದ್ರಿಂದ ಜನನೂ ಸಹ ಮನೆಯಿಂದ ಬೆಂಗಳೂರಿಗೆ ಬರೋದಕ್ಕೆ ಸ್ವಲ್ಪ ಹಿಂದೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಸಂಪೂರ್ಣವಾಗಿ ಏನಂತಂದ್ರೆ ಅತ್ತಿಬೆಲೆ ಗಡಿ ಈಗ ಒಂದು ಬಿಗಿ ಭದ್ರತೆಯಲ್ಲಿ ಇರುವಂಥದ್ದು. ಯಾವುದೇ ಅಹಿತಕ ಘಟನೆ ನಡೆದಂತೆ ಪ್ರತಿಭಟನಾಕಾರರು ಸಹ ಯಾರೂ ಸಹ ಪ್ರತಿಭಟನೆ ಮಾಡದಂತೆ ಈಗಾಗಲೇ ಸಂಪೂರ್ಣ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ನಾನು ನೇರವಾಗಿ ದೃಶ್ಯಾವಳಿ ತೋರಿಸ್ತೀನಿ. ಈಗಾಗಲೇ ಏನು ಗಡಿಗೆ ಹೋಗಿ ವಾಪಸ್ KSRTC ಬೆಂಗಳೂರು ಕಡೆ ಹೋಗ್ತಿದೆ. ಅಂತಹ ಏನು ತಮಿಳುನಾಡು ಇರೋದ್ರಿಂದ ಹೆಚ್ಚು ಸಂಖ್ಯೆಯಲ್ಲಿ ಈಗಾಗಲೇ ಬಸ್ನಲ್ಲಿ ಜನ ತುಂಬಿರುವಂಥದ್ದು. ಅಂದರೆ ಕರ್ನಾಟಕಕ್ಕೆ ಯಾವುದೇ ತಮಿಳುನಾಡಿಂದ ವಾಹನಗಳು ಬರ್ತಾ ಇಲ್ಲ. ಹಾಗಾಗಿ KSRTC ಬಸ್ಸುಗಳಲ್ಲಿ ಈಗ ಬೆಂಗಳೂರಿಗೆ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಒಟ್ಟಿನಲ್ಲಿ ಈಗಾಗಲೇ ಬೆಂಗಳೂರು ಬಂದ್ ನಡೀತಾ ಇದ್ದಾರೆ. ಮತ್ತೊಂದು ಕಡೆ ಗಡಿಯಲ್ಲಿ ಸಂಪೂರ್ಣವಾಗಿ ಬಿಗಿ ಭದ್ರತೆಯನ್ನು ತಗೊಂಡಿದ್ದಾರೆ. ಜೊತೆಗೆ ತಮಿಳುನಾಡಿಂದ ಯಾವುದೇ ಸಾರಿಗೆ ವಾಹನಗಳು ಬೆಂಗಳೂರಿನತ್ತ ಬರ್ತಾ ಇಲ್ಲ. ಆನೇಕಲ್ಲಿಂದ ಅಂಬರೀಶ್, ಪಬ್ಲಿಕ್ TV.